ಓಂ ಶಾಂತಿ. ನಾವೆಲ್ಲರೂ ಕೂಡ ಪ್ರಕೃತಿಯ ಪತಿಯಾಗಿದ್ದೇವೆ. ಬಾಬ್ದಾದ ನಮ್ಮೆಲ್ಲರಿಗೂ ಕೂಡ ಪ್ರಕೃತಿಯ ಮಾಲೀಕರು, ಪ್ರಕೃತಿ ಪತಿಗಳು ಅನ್ನೋ ಟೈಟ್ಲ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಕೃತಿಗೆ ಯೋಗದಾನ ಮಾಡ್ತಕ್ಕಂಥ ತುಂಬ ಅವಶ್ಯಕತೆ ಇದೆ. ಇವತ್ತು 5 ತತ್ವಗಳು ಪ್ರಕೃತಿ ಸೇವೆ ಮಾಡಿ ಯುಗಗಳಿಂದ ಜನ್ಮಾಂತರಗಳಿಂದ ನಮ್ಮ ಸೇವೆ ಮಾಡಿ ಸುಸ್ತಾಗಿದೆ. ಆತ್ಮಗಳು ಹೇಗೆ ಸತೋರಜೋ ತಮೋ ಸ್ಟೇಜಸ್ಸಲ್ಲಿ ಬಂದುಬಿಟ್ಟಿದ್ದಾವೆ, ಅದೇ ರೀತಿ ಪ್ರಕೃತಿನೂ ಕೂಡ ಸತೋರಜೋ ತಮೋ ಸ್ಟೇಜಸ್ಸನ್ನು ಕ್ರಾಸ್ ಮಾಡಿಬಿಟ್ಟಿದೆ. ವಿನಮ್ರ ದಾಸಿಯಂತೆ ಇದ್ದಂಥ ಒಂದು ಪ್ರಕೃತಿ ಈಗ ತನ್ನ ಉಪದ್ರವಗಳನ್ನು ಶುರು ಮಾಡಿಬಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸೇವೆ ಮಾಡಿರೋದಕ್ಕೆ ನಾವು ರಿಟರ್ನ್ ಕೊಡೋ ಅಂಥ ಅವಶ್ಯಕತೆ ಕೂಡ ಪ್ರಕೃತಿಗೆ ಇದೆ. ಹಾಗಾಗಿ 5 ತತ್ವಗಳಿಗೂ ಕೂಡ ನಾವು ವಿಶೇಷವಾಗಿ ಮನಸಾ ಸೇವೆಯನ್ನು ಮಾಡಬೇಕಾಗುತ್ತೆ. ಆಕಾಶ ತತ್ವ, ಭೂಮಿ ತತ್ವ, ಜಲತತ್ವ, ವಾಯುತತ್ವ ಹಾಗೂ ಅಗ್ನಿತತ್ವ, ಎಲ್ಲ ತತ್ವಗಳಿಗೂ ಕೂಡ ನಾವು ವಿಶೇಷವಾಗಿ ಯೋಗದಾನನ ಮಾಡಬೇಕಾಗುತ್ತೆ. ಬನ್ನಿ, ನಾವೆಲ್ಲರೂ ಪರಮಪಿತ ಶಿವಬಾಬಾರವರ ನೆನಪಿನಲ್ಲಿ ಕೂತ್ಕೊಂಡು ಪ್ರಕೃತಿಯ 5 ತತ್ವಗಳಿಗೆ ಸಕಾಶವನ್ನು ಕೊಡೋಣ. ನಮ್ಮೆಲ್ಲರ ಸಕಾಶದಿಂದ ಪ್ರಕೃತಿ ಪುನಃ ಸತೋಪ್ರಧಾನ ಆಗುತ್ತೆ. ಕೆಲವು ಮುರಳಿಗಳಲ್ಲಿ ಬಾಬಾ ಹೇಳಿದ್ದಾರೆ, ನಿಮ್ಮ ಯೋಗದ ಶಕ್ತಿಯಿಂದ, ನಿಮ್ಮ ತಪಸ್ಸಿನ ಶಕ್ತಿಯಿಂದ ಜಡ ಮತ್ತು ಚೈತನ್ಯ ಎಲ್ಲವೂ ಕೂಡ ಪಾವನ ಆಗುತ್ತೆ. ಇಷ್ಟೊಂದು ಶಕ್ತಿ ತಪಸ್ಸಿಗಿದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ನಾವು ಶಿವಬಾಬಾರವರ ನೆನಪಿನಲ್ಲಿ ಕೂತ್ಕೊಂಡು ಏನು ಮಾಡಬೇಕಾಗಿದೆ, ಪ್ರಕೃತಿಯ ಪಂಚತತ್ವಗಳಿಗೂ ಕೂಡ ಸಕಾಶವನ್ನು ಕೊಡ್ತಕ್ಕಂಥ ಸೇವೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ತತ್ವಗಳಿಗೂ ಕೂಡ ನಾವು ಮನಸಾ ಸೇವೆಯನ್ನು ಮಾಡೋಣ. ಅಭ್ಯಾಸ ಮಾಡಿ, ನಾನು ಪ್ರಕೃತಿ ಜೀತಾತ್ಮ ಆಗಿದ್ದೇನೆ, ನಾನು ಪಂಚತತ್ವಗಳಿಗೂ ಕೂಡ ಸಕಾಶ ಕೊಡ್ತಕ್ಕಂಥ ವಿಶೇಷ ಆತ್ಮ ಆಗಿದ್ದೇನೆ ಅಂತಕ್ಕಂಥ ಅಭ್ಯಾಸ ಮಾಡೋಣ. ಬಾಬ್ದಾದಾರವರಿಂದ ಶಕ್ತಿಗಳನ್ನು ತೆಗೆದುಕೊಳ್ಳಿ. ನಮ್ಮ ಸುತ್ತಲೂ ಇರತಕ್ಕಂತಹ ಮರ, ಗಿಡ, ಬೆಟ್ಟ, ಗುಡ್ಡ, ವಾಯು, ಪ್ರಾಣಿ, ಪಕ್ಷಿ, ಆಕಾಶ ತತ್ವ, ಎಲ್ಲ ತತ್ವಗಳಿಗೂ ಕೂಡ ಸಕಾಶವನ್ನು ಕೊಡೋಣ. ಅಭ್ಯಾಸದಲ್ಲಿ ನಿರತರಾಗೋಣ. ಅಭ್ಯಾಸ ಮಾಡಿ, ನಾನು ಆತ್ಮ ಪ್ರಕೃತಿಗೂ ಮಾಲೀಕನಾಗಿದ್ದೇನೆ. ಬಾಬ್ದಾದಾರವರಿಂದ ಪವರ್ಸನ್ನು ತೆಗೆದುಕೊಂಡು ಈ 5 ತತ್ವಗಳಿಗೂ ಕೂಡ ಯೋಗದ ಕಿರಣಗಳನ್ನು ಹರಡಿಸ್ತಾ ಇದ್ದೇನೆ. ಈ ಯೋಗದ ಶಕ್ತಿ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರಗಳಿಗೂ ಕೂಡ ಪ್ರಸಾರ ಆಗ್ತಾ ಇದೆ. ಇದರಿಂದ 5 ತತ್ವಗಳು ಪಾವನ ಆಗ್ತಾ ಇದ್ದಾವೆ. ಮತ್ತೆ ಒಂದು ಒರಿಜಿನಲ್ ಸ್ಥಿತಿಗೆ
ಎಲ್ಲ ತತ್ವಗಳು ಕೂಡ ವಾಪಸ್ ಬರ್ತಾ ಇದ್ದಾವೆ. ಐದು ತತ್ವಗಳನ್ನು 5 ದೇವತೆಗಳು ಅಂತಲೂ ಕರಿತಾ ಇದ್ರು. ಭೂತಾಯಿ, ಆಕಾಶ ತತ್ವ, ಜಲತತ್ವ, ಅಗ್ನಿತತ್ವ. ಎಲ್ಲ ತತ್ವಗಳಿಗೂ ದೇವಿ ಅಥವಾ ದೇವತೆ ರೂಪದಲ್ಲಿ ಕೆಲವು ಕಡೆ ಪೂಜೆ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲ ತತ್ವಗಳಿಗೂ ಕೂಡ ನಾವು ಸಕಾಶವನ್ನು ಕೊಡೋಣ. ಅಭ್ಯಾಸ ಮಾಡ್ತಾ 5 ತತ್ವಗಳಿಗೂ ಕೂಡ ಶಕ್ತಿಯನ್ನು ಸ್ಪ್ರೆಡ್ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.